ಕಬ್ಬು ಬೆಳೆಗಾರರು ಹೋರಾಟ ಬೆಳಗಾವಿಯಲ್ಲಿ ತೀವ್ರ ಸ್ವರೂಪ ಪಡೀತದೆ ಸರ್ ಬೆಳಗಾವಿ ಬಾಗಲಕೋಟೆ. ಸರ್, ಈಗ ಸಮಸ್ಯೆ ರೈತರದ್ದು ಇದೆ, ಇಲ್ಲ ಅಂತಿಲ್ಲ. ರೈತರಿಗೆ ಇವತ್ತಿನ ಬೆಳೆಗೆ ಮತ್ತು ಖರ್ಚು ರೇಟು ಅದು MRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರದ ಇದು. ಕೇಂದ್ರ ಸರ್ಕಾರ MSP ಇರ್ಬೋದು, MRP ಇರ್ಬೋದು, ಇವೆಲ್ಲ ದೂರದಲ್ಲಿ ನಮಗೆ ಆಕಾಶ ಹೆಂಗೆ ದೂರನೋ ಹಂಗೆ ಕೇಂದ್ರ ಸರ್ಕಾರ ನಮಗೆಲ್ಲ ರೈತರಿಗೆ ನಮಗೆಲ್ಲ ಭಾಳ ಎತ್ತರಕ್ಕಿದೆ ಅಂತ ಕಾಣಿಸುತ್ತೆ. ಸೊ ಇವತ್ತು ಇಡೀ ರಾಷ್ಟ್ರದ ಸಂಪನ್ಮೂಲ ಒಂದು ಭಾಗ ಕೇಂದ್ರಕ್ಕೆ ಹೋಗುತ್ತೆ. ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 1 ಲಕ್ಷ ಸಬ್ಸಿಡಿ ಕೊಟ್ಟಿದ್ರು ಪೆಟ್ರೋಲ್ಗೆ, 1 ಲಕ್ಷ ಕೋಟಿ. ಹಾಗೆ ರೈತರ ಸಾಲ ಮನ್ನಾ ಮಾಡೋದಕ್ಕೂ ಸಹ 70,000 ಇದನ್ನು ಕೊಟ್ಟು ರೈತರ ಸಾಲ ಮನ್ನಾ ಮಾಡಿದರು. ಇವತ್ತು ಇವರು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ರೇಟನ್ನು ಇದು ನಮ್ಮದು ಒಂದೇ ಸ್ಟೇಟಲ್ಲ, ಮಹಾರಾಷ್ಟ್ರನೂ ಕಬ್ಬು ಬೆಳೆ ಅಂತ ರೈತರು ಜಾಸ್ತಿ ಇದ್ದಾರೆ, ನಮ್ಮ ರಾಜ್ಯನೂ ರೈತರಿದ್ದಾರೆ. ಇದನ್ನು ರೇಟನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಕ್ಕಂಥದ್ದು ಅವ್ರು ನಿರ್ಧಾರ ಮಾಡಬೇಕು. ಅದಲ್ಲದೆ ಬೇರೆ ರಾಜ್ಯದಲ್ಲಿ ಕಾರ್ಖಾನೆಯವರಿಗೆ ಅಥವಾ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೆನ್ನೆ HK ಪಾಟೀಲ್ ಹೋಗಿ ರೈತರ ಹತ್ರ ಚರ್ಚೆ ಮಾಡಿ ಬಂದಿದ್ದಾರೆ. ನಾನು ಇವತ್ತು ಕ್ಯಾಬಿನೆಟಲ್ಲಿ ಇರಬೇಕಾಗಿತ್ತು, ನಾನು ಕೃಷಿ ಮೇಳಕ್ಕೆ ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಮುಖ್ಯಮಂತ್ರಿಯವ್ರ ಹತ್ರ ವಿನಂತಿ ಮಾಡಿ ಪರ್ಮಿಷನ್ ತೊಗೊಂಡು ಹೋಗ್ತಾಯಿದ್ದೀನಿ. ಯಾವುದಾಗಲ್ಲ, ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ, ಕೊನೆಗೆ ಅವರೇ ಎಕ್ಸ್ಪೋಸ್ ಆಗಿಬಿಟ್ರು. ನಿಮಗೆ ಗೊತ್ತಿದೆ, ಅಸೆಂಬ್ಲಿಲಿ 1 ಗಂಟೆ ಉತ್ತರ ಕೊಟ್ಟೆ. ಸಪ್ಲೈ ಮಾಡೋರೆಲ್ಲ ಅವರು, ಇಂಪೋರ್ಟ್ ಮಾಡೋರು ಅವರು, ತಯಾರು ಮಾಡೋರು ಅವರು, ರೇಟ್ ಫಿಕ್ಸ್ ಮಾಡೋರು ಅವರು, ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು. ಕೊನೆಗೆ ಸುಮ್ಮನೆ ಆದರು. ಪಾಪ ಗೊತ್ತಿಲ್ಲದೆಲ್ಲೋ BJP ಅವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗಬೇಕು ಅಂತ, ಅವರಿಗೆ ಯಾರ ಜವಾಬ್ದಾರಿ ಏನು, ಯಾರು ಏನು ಮಾಡಬೇಕು ಅನ್ನೋ ತಿಳಿದೆಲ್ಲೋ ಅಶೋಕ್ ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರೂ ಬೇರೆ. ಸೊ ಅದನ್ನ ಪಾಪ ಇನ್ನೂ ಅವ್ರಿಗೆ ನಾನು ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕ್ ಅವ್ರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪೋಸಿಷನ್ ಲೀಡ್ರು, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ, ರೈತರು ಕೇಳ್ತಾರೆ, ಅದು ನ್ಯಾಯ ಅವರು ಕೇಳ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ, ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಏನು ಸಹಕಾರ ಕೊಡಬೇಕು ಅದನ್ನು ನೋಡಿ ಮಾಡಬೇಕು. ಬೇರೆ ಬೇರೆ ಸಚಿವರು